ಏನ್ ಕೆಪಿಎಸ್ಸಿ ವತಿಯಿಂದ ಏಪ್ರಿಲ್ ನಲ್ಲಿ ಬಿಟ್ಟಿರ್ತಕ್ಕಂಥ ಪಿಡಿಒ ಅಧಿಕಾರಿಗಳ ಒಂದು ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗ್ತಾ ಇತ್ತು. ಅದು ಕೇವಲ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದ್ರೆ ಪ್ರೀತಿಯ ವೀಕ್ಷಕರಲ್ಲಿ ಏನಾಗ್ತದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೋಲಿ ಶೆಪರ್ಡ್ ಈ ಕಾಲೇಜ್ ಈ ಶಾಲೆಯಲ್ಲಿ ಗುಡ್ಶೆಪರ್ಡ್ ಒಂದು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಏನಾಗ್ತದೆ ಅಂದ್ರೆ ಮೊದಲ ಪತ್ರಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ದೋಷವನ್ನ ಕಂಡು ಬಂದು ನಾವು ಸಂಪೂರ್ಣ ದೋಷವನ್ನು ಕಂಡು ಬಂದಿದ್ದು, ಇದ್ರ ಮೂಲಕ ನಾವು ಸಂಬಂಧಪಟ್ಟಂತ ಉನ್ನತ ಅಧಿಕಾರಿಗಳಿಗೆ ಕಾಲ್ ಮಾಡಿದ್ರು ಕೂಡ ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಈ ಸ್ಥಳಕ್ಕೆ ಬರಲಿಲ್ಲ. ಇದಕ್ಕೆ ನಾವು ಸಂಪೂರ್ಣ ವಿರೋಧ ಮಾಡ್ತಾ ಇದೀವಿ. ಕೇವಲ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತ ಕೇವಲ ಸಂಬಂಧಪಟ್ಟಂತ ಕಮಿಷನರ್ಗೆ ಕಳಿಸಿದ್ದಾರೆ ವಿನ ಜಿಲ್ಲಾಧಿಕಾರಿಗಳು ಯಾವುದೇ ಸ್ಪಷ್ಟನೆ ನೀಡಲಿಲ್ಲ. ಅಂದ್ರೆ ಒಟ್ಟಿನಲ್ಲಿ ಮೊದಲನೇ ಪತ್ರಿಕೆ ಏನಾಗಿದೆ ಅಂದ್ರೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಅದಕ್ಕೆ ನಾವು ಹಾಜರಾಗಿಲ್ಲ. ಆದ್ರೆ ಎರಡನೇ ಪತ್ರಿಕೆಗೆ ನಾವು ಅದನ್ನ ಯಾವುದೇ ರೀತಿ ಡಿಕ್ಲರೇಷನ್ ಕೊಡ್ಲಾರ್ದಂಗೆ ಏನಾಗ್ತದೆ ನಾವು ಹಾಜರು ಮಾಡ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಆಶ್ವಾಸನೆ ಕೊಡ್ತಿದ್ದಾರೆ. ಆದ್ರೆ ಕೇವಲ ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಗೂ ಪರೀಕ್ಷಾ ಮಂಡಳ ಜಿಲ್ಲಾಡಳಿತಕ್ಕೂ ಬಹುತೇಕ ವಿಷಯದಲ್ಲಿ ಒಂದು ಸಣ್ಣ ರೀತಿ ಅಧಿಕಾರಿ ಇರ್ತದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರಲಿಲ್ಲ, ನಮ್ಗೆ ಯಾವುದೇ ರೀತಿ ಆಶ್ವಾಸನೆ ಕೊಡಲಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಏನಾದ್ರೆ ಸಂಪೂರ್ಣ ಎರಡನೇ ಪರೀಕ್ಷೆಗೆ ಹಾಜರಾಗೋದಿಲ್ಲ ಎನ್ನುವಂಥದ್ದನ್ನ ಧ್ವನಿ ಎತ್ತಿದ್ದಾರೆ. ಮತ್ತು ಕೆಪಿಎಸ್ಸಿ ವಿರುದ್ಧ ಧಿಕ್ಕಾರಗಳನ್ನು ಕೂಡ ಹಾಕ್ತಿದ್ದಾರೆ. ಧಿಕ್ಕಾರ 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 ಧಿಕ್ಕಾರ. ಸರಕಾರಿ ಪದವಿ ಮಹಾವಿದ್ಯಾಲಯ ಸಿಂಧನೂರು. ಇಲ್ಲಿ ಏನಾಗಿದಪ್ಪ ಅಂದ್ರ ಇಲ್ಲಿ ಒಂದು ಬಂಡಲಲ್ಲಿ 24 ಕ್ವಶನ್ ಪೇಪರ್ ಬರಬೇಕು. ಆದರೆ ಬಟ್ 12 ಕ್ವಶನ್ ಪೇಪರ್ ಬಂದಿದೆ. ಅದರಲ್ಲಿ 12 ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಕೆಲವೊಂದು ಹುಡುಗರು. ಆಮೇಲೆ ಮತ್ತೆ 12 ಕ್ವಶನ್ ಪೇಪರ್ನ ಮತ್ತು ನಮ್ಮ ಎದುರು ಯಾವುದೇ ಥರ ಸಿಲ್ ಓಪನ್ ಮಾಡಿಲ್ಲ. ಬೇರೆ ರೂಮಲ್ಲಿ ಹೋಗಿ ಸಿಲ್ ಓಪನ್ ಮಾಡಿ ತೊಗೊಂಬಂದಿದ್ದಾರೆ ರೋಗೇಶಿಂದ. ಹಂಗಾಗಿ ಅಲ್ಲಿ ಕ್ವಶನ್ ಪೇಪರ್ ಏನೋ ಲೀಕ್ ಆಗಿರ್ತಾರ ಅಂದರೆ ಲೀಕ್ ಆಗಿ ಒಂದು ಕ್ವಶನ್ ಜಾಸ್ತಿ ಇರೋ ಕಾಣಿಸುತ್ತೆ. ಹಾಗಾಗಿ ಹುಡುಗರೆಲ್ಲ ಸೇರಿ ಇಲ್ಲಿ ಬ್ಲಾಕ್ ಮಾಡ್ತಿದ್ದಾರೆ. ದಯವಿಟ್ಟು ಈ ವಿಡಿಯೋದವ್ರು ಸ್ವಲ್ಪ ಇದ್ರೆ ಸ್ವಲ್ಪ ಫುಲ್ಲು ಕರೆಕ್ಟ್ ಮಾಡಿ. ಬ್ಲಾಕ್ ಬಿಡ್ತಾ ಇಲ್ಲ ಗಾಡಿಗಳಲ್ಲಿ.